ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಲ್ನಾಡು ಹುಡುಗಿ ಪೂಜಾ. ನಮ್ಮೂರು ಸಾಗರ, ಇರೋದು ಬ್ಯಾಂಗ್ಳೂರಲ್ಲಿ. ನಾನು ನನ್ನ ಫ್ರೆಂಡು ಎಲ್ಲಿಗಾದ್ರೂ ಹೊರಗಡೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ವಿ. ನಾವಿಬ್ಬರು ಸೀರೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಲಾಲ್ಬಾಗ್ ಕಡೆ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ ಕ್ಯಾಮ್ರಾ ಇದೆ, ಅಲೋ ಇಲ್ಲ ಅಂತ ಹೇಳಿ. ಮತ್ತೇನು ಮಾಡೋದು ಅಂತ ಹೇಳಿ ಬೇಜಾರು ಮಾಡಿಕೊಂಡು ಬಂದು ಹೊರಗಡೆನೇ ಸುಮಾರು ಹೊತ್ತು ಕೂತ್ಕೊಂಡಿದ್ವಿ. ನಮ್ಮ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ಕೇಳಿದ್ವಿ, ಏನು ಒಳಗಡೆ ದುಡ್ಡು ಕೊಟ್ಟರೆ ಬಿಡ್ತಾರಾ ಇಲ್ವಾ ಅಂತ ಹೇಳಿ. ಬಟ್ ಎಲ್ಲರೂ ಹೇಳಿದರು ಅದು ಗೋರ್ಮೆಂಟ್ ಪ್ರಾಪರ್ಟಿ ಅಲ್ವಾ, ಹಾಗೆಲ್ಲ ಏನೂ ಬಿಡಲ್ಲ, ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದರು. ಹಾಗೆ ಸೈಡಲ್ಲಿ ಎಲ್ಲಿಗಾದ್ರೂ ಹೋಗೋಣ ಅಂತೇಳಿ ಹೊರಟ್ವಿ. ನಿಮಗೆ ಗೊತ್ತಲ್ವಾ ಬ್ಯಾಂಗ್ಳೂರಲ್ಲಿ ವೆದರ್ ಹೇಗಿದೆ ಅಂತ ಹೇಳಿ. ತುಂಬ ಬಿಸಿಲು ಬೇರೆ ಇತ್ತು. ಅದಕ್ಕೆ ಕಬ್ಬಿನ ಹಾಲು ಕುಡಿಯೋಣ ಅಂತ ಹೇಳಿ ಕಬ್ಬಿನ ಹಾಲು ಕುಡಿಯೋಕ್ಕೆ ಬಂದ್ವಿ. ಹಾಗೆ ಸೈಡಲ್ಲಿ ಒಂದು ಹ್ಯಾಂಡ್ ಪೇಂಟ್ ಇತ್ತು, ತುಂಬ ಚೆನ್ನಾಗಿತ್ತು. ನೋಡಿ ಖುಷಿ ಆಯಿತು, ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಜ್ಯೂಸ್ ಕುಡಿದ್ವಿ. ಆದಮೇಲೆ ಎದುರುಗಡೆ ಶೇಂಗಾ ಬೇರೆ ಇತ್ತು, ಅದನ್ನು ತಗೊಳ್ಳೋಣ ಅಂಥೇಳಿ ಅದನ್ನು ತೊಗೊಂಡು ತಿಂದ್ವಿ. ಅದಾದಮೇಲೆ ಬೇರೆ ಕಡೆ ಹೋಗೋಣ ಅಂಥೇಳಿ ಹೊರಟ್ವಿ. ಅಲ್ಲಿಂದ ರೋಡ್ ಸೈಡಲ್ಲಿ ಒಂದು ಹುಡುಗ ಬಲೂನ್ ಮಾರ್ತಾ ಇತ್ತು. ಹೋಗಿ ಮಾತಾಡ್ಸಿದ್ವಿ, ಏನಕ್ಕೆ ಈ ಕೆಲಸ ಮಾಡ್ತಾ ಇದೀಯಾ ಅಂತ ಹೇಳಿ. ಅವ್ನು ಹೇಳ್ದ, ನಾನು 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, ನನಗೆ ಇವಾಗ ಸ್ಕೂಲಿಗೆ ರಜಾ, ಅಪ್ಪಂಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ದ. ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಈಗಿನ ಕಾಲದಲ್ಲಿ ಎಲ್ಲ ಸಮ್ಮರ್ ಕ್ಯಾಂಪಿಗೆ ಅಂತ ಹೇಳಿ ಹುಡುಗರು ಹೋಗ್ತಾರೆ, ಬಟ್ ಇವನು ಅವ್ರ ಅಪ್ಪನಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದಿದ್ದಾನೆ ಅಂತ ಕೇಳಿ ಖುಷಿ ಆಯಿತು. ಅದಾದಮೇಲೆ ಏನಾದರೂ ತಿನ್ನೋಣ ಅಂಥೇಳಿ ಫುಡ್ ಸ್ಟ್ರೀಟ್ ಕಡೆ ಹೋದ್ವಿ. ಫಸ್ಟು ರಸ್ಮಲೈ ಟ್ರೈ ಮಾಡೋಣ ಅಂಥೇಳಿ ರಸ್ಮಲೈನ ಆರ್ಡರ್ ಮಾಡಿ ವೇಟ್ ಮಾಡ್ತಾ ಇದ್ವಿ. ಅಕ್ಕೋ ತಿರ್ಗ ಈ ಕಡೆ, ರಸ್ಮಲೈ ಹೆಂಗಿದೆ ಹೇಳು. ಈ ಕಾರ್ ನಮ್ದು ಅಂದ್ಕೊಂಡ್ರ? ಅಲ್ಲ, ನಾವು ಜಸ್ಟ್ ಪೋಸ್ಟ್ ಕೊಡ್ತಾ ಇದ್ದೀವಿ ಅಷ್ಟೇ. ನಾವಿಬ್ಬರು ಮಾತಾಡ್ಕೊಂಡ್ವಿ, ಅಕ್ಕೂ ನಾವು ಈ ಥರದೊಂದು ಕಾರ್ ತೊಗೊಳ್ಳೋಣ ಮುಂದೊಂದು ದಿವಸ ಅಂತ ಹೇಳಿ. ಅದಾದಮೇಲೆ ಏನಾದ್ರು ಚಾಟ್ಸ್ ತಿನ್ನೋಣ ಅಂತ ಹೇಳಿ ಹೊರಟ್ವಿ. ಸುಮಾರು ವೆರೈಟೀಸ್ ಆಫ್ ಚಾಟ್ಸ್ ಇತ್ತು, ಬಟ್ ನಾವು ನಿಪ್ಪಟ್ಟು ಮಸಾಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟು ಸಖತ್ತಾಗಿತ್ತು. ಸ್ನ್ಯಾಕ್ಸ್ ತಿಂದಮೇಲೆ ಟೀ ಬೇಕೇ ಬೇಕಲ್ವ, ಹಾಗಾಗಿ ಹತ್ರದಲ್ಲಿರೋ ಟೀ ಕಾಫಿಗೆ ಹೋದ್ವಿ. ಬಟ್ ನಾವು ಕಾಫಿ ಕುಡಿಲಿಲ್ಲ, ಟೀ ಕುಡಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟು, ಬಟ್ ಅಷ್ಟೇ ಕಾಸ್ಟ್ಲಿ ಇತ್ತು. ನಾವು 2 ಟೀಗೆ 90 ರೂಪೀಸ್ ಕೊಟ್ವಿ. ನಾನು ಅಂದ್ಕೊಂಡೆ ಮನೇಲಾಗಿದ್ದರೆ 2 ಲೀಟ್ರ್ ಹಾಲೇ ತರಿಸ್ಬೋದಿತ್ತಲ್ಲಪ್ಪ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಅಲ್ವಾ, ಕೊಡಲೇಬೇಕಾಗತ್ತೆ. ಮುಂದೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನೋಡಬೇಕಾದ್ರೆ ವಿಡಿಯೋ ಕೊನೆ ತನಕ ನೋಡಿ. ಬಾಯ್. ಹಾಗೆ ಬರ್ತಾ ಒಂದು ಗಿಡ ಚೆನ್ನಾಗಿತ್ತು ಅಂಥೇಳಿ ತಗೊಬಂದೆ ಮನೆಗೆ. ನಾನು ನನ್ನ ಫ್ರೆಂಡು 15 ಇಯರ್ ಫ್ರೆಂಡ್ಶಿಪ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹತ್ರದಲ್ಲಿರೋ ಮಾಲಿಗೆ ಬಂದ್ವಿ. ಯು ಕ್ಯಾನ್ ಟೆಲ್ ಸಮಥಿಂಗ್. ಹೇಗಿದೆ ಪೂಜೆ ಐಸ್ ಕ್ರೀಮ್? ನನಗೆ ನೋ, ಕಚ್ಚಿ ತಿನ್ನಲ್ಲ ನಾನು. ಬೇಡ, ನೀನು ತಿನ್ನು. ಏನು ನೋಡಿ ಗಾಯ್ಸ್, ಸೈಜ್ ನೋಡಿ. ನನಗೊಂದು ಐಸ್ ಕ್ರೀಮ್, ಅವಳಿಗೊಂದು ಐಸ್ ಕ್ರೀಮ್. ಇರ್ಲಿ ಕೊಡು. ಥ್ಯಾಂಕ್ ಯು ನೆರ್ಗಿ. ಚಿಯರ್ಸ್. ಚಿಯರ್ಸ್. ನಾನು ಎಲ್ಲಿ ಇಟ್ಕೊಂಡ್ಲಿ ಇದನ್ನ? ಬಾಯಲ್ಲಿ ಹಿಡ್ಕೊ. ಪೂಜಿ, ನಾನು ನಿನಗೆ ಚಾಕ್ಲೇಟ್ ತಗೊಬಂದಿದ್ದೀನಿ, ತಗೋ. ಅಕ್ಕೂ, ನಾನು ನಿನಗೆ ಒಂದು ಡೈರಿ ತಗೊಬಂದಿದ್ದೀನಿ, ಸ್ಮಾಲ್ ಡೈರಿ. ನೀನು ಇದನ್ನು ಯಾವಾಗಲೂ ಇಟ್ಕೋ. ಅದರಲ್ಲಿ ನಿನಗೇನು ಬೇಕು ಎಲ್ಲ ಬರ್ಕೊಂಡು ಮ್ಯಾನಿಫೆಸ್ಟ್ ಮಾಡು, ಎಲ್ಲ ಒಳ್ಳೆಯದಾಗಲಿ, ಚೆನ್ನಾಗಾಗಲಿ.
ನಿನಗೂ ಅಷ್ಟೇ ಪೂಜಿ, ಎಲ್ಲದೂ ಒಳ್ಳೇದಾಗಲಿ, ನಿನ್ನ ಲೈಫು ಚೆನ್ನಾಗಿರಲಿ. ಹಿಂಗೆ ಕೊನೆ ತನಕ ಇರೋಣ. ಪ್ಲೀಸ್ ಜಗಳ ಮಾತ್ರ ಆಡಬೇಡ. ನೀನು ಅಷ್ಟೇ, ಜಾಸ್ತಿ ಕೋಪ ಮಾಡ್ಕೋಬೇಡ. ಓಕೆ, ಇಲ್ಲಿಗೆ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.